ಆಗಸ್ಟ್ 1ರಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ. ಆಗಸ್ಟ್ 1ರಂದು ಬೀದರ್ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಒಳ ಮೀಸಲಾತಿ ಬೇಡಿಕೆಗಾಗಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಚಿಟಗುಪ್ಪ ತಾಲೂಕು ಅಧ್ಯಕ್ಷ ಲಾಲಪ್ಪ ರಾಂಪುರೆ ಹೇಳಿದರು. ಬುಧವಾರ ಮಾಧ್ಯಮ ಜೊತೆಗೆ ಮಾತನಾಡಿದ ಅವರು, ಮಾದಿಗರು ತಮ್ಮ ಬೇಡಿಕೆಗಾಗಿ ಹಲವು ವರ್ಷಗಳಿಂದ ಹೋರಾಟ ಮಾಡ್ತಾ ಬರುತ್ತಿದ್ದಾರೆ. ಆದರೆ ಇಲ್ಲಿಯವರೆಗೂ ಮಾದಿಗರ ಒಳ ಮೀಸಲಾತಿ ಸಿಕ್ಕಿಲ್ಲ. ಮಾದಿಗರ ಮತ ಪಡೆದುಕೊಂಡು ಸರ್ಕಾರ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ನಡೆ ಖಂಡನೀಯವಾಗಿದೆ. ಹೀಗಾಗಿ ಬರುವ ಆಗಸ್ಟ್ 1ರಂದು ಹೆಚ್ಚಿನ ಜನರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಪ್ರತಿಭಟನೆ ಯಶಸ್ವಿಗೊಳಿಸಿ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಎಂದು ಹೇಳಿದರು. ಬೀದರ್ ಡಿಸಿ ಆಫೀಸ್ ಮುತ್ತಿಗೆಯನ್ನು ಹಾಕಲಾಗಿದೆ ಹಾಗೂ ಅರೆಬತ್ತಲೆ ಮೆರವಣಿಗೆ ಕೂಡ ಇರ್ತದೆ. ಹಾಗಾಗಿ ಎಲ್ಲ ನಮ್ಮ ಸಮಾಜದ ಮುಖಂಡರು ಎಲ್ಲರೂ ನಮ್ಮದು ಯಾವುದೇ ಪಕ್ಷಪಾತ ಇರದೆ ಎಲ್ಲರೂ ಕೈ ಜೋಡಿಸಬೇಕು. ಹಾಗಾಗಿ ಹೆಚ್ಚಿನ ಜನಸಂಖ್ಯೆಯನ್ನು ತಂದು ಏನಂದ್ರೆ ಬೀದರ್ ನಮ್ಮದೊಂದು ವಿಶ್ಲೇಷಣೆ ಏನಾದ ಎಲ್ಲರೂ ಅಭಿವೃದ್ಧಿಪಡಿಸಬೇಕು. ಸಿದ್ದರಾಮಯ್ಯ ಸರ್ಕಾರದಾಗ ನಾವು ಯಾವಾಗಲೂ ಮಾದಿಗರು ಹೆಚ್ಚಿನ ಬಹುಮತದಿಂದ ಕಾಂಗ್ರೆಸ್ ಸರ್ಕಾರ ಪರ ಇದ್ದೇವೆ. ಆದರೂ ಕಾಂಗ್ರೆಸ್ ಸರ್ಕಾರ ನಮ್ಗೆ ಏನೇ ಮೆಸೇಜ್ ಮಾಡ್ತದ. ಹಾಗಾಗಿ ನಾವು ಯಾವಾಗಲೂ ಕಾಂಗ್ರೆಸ್ ಪರ ಇದ್ದಂಥ ಜನರಿದ್ದೇವೆ. ನಮ್ಮ ಜನರಿಗೆ ಅನ್ಯಾಯ ಆಯ್ತಂದ್ರೆ ನಾವು ಸುಮ್ಮನೆ ಕೊಡೋಲ್ಲ ಮುಂದೆ. ಹಾಗಾಗಿ ಮುಂದೆ ಬರೋ ದಿನದಲ್ಲಿ ಒಳ ಮೀಸಲಾತಿ ಆಗಸ್ಟ್ ಮುಗಿಯುವವರೆಗೂ ಆಗೋದ್ರೆ ಮುಂದಿನ ದಿನದಲ್ಲಿ ಮತ್ತೆ ಉಗ್ರ ಹೋರಾಟ ಮಾಡ್ತೇವೆ. ಇಲ್ಲಾಂದರೆ ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡುತ್ತಿದ್ದೆವು. ಹಾಗಾಗಿ ಕೆಲವು ಎಲ್ಲವೂ ಹರಿಯಾಣ ಆಗಲಿ ಆಂಧ್ರ ಆಗಲಿ ಎಲ್ಲ ಆಗಿರೋ ಸುಪ್ರೀಂ ಕೋರ್ಟ್ ಆದೇಶ ಮೇರೆಗೆ ಇಂದಿಗೂ ಒಂದು ವರ್ಷ ಕಳೆದು ಆಗಸ್ಟ್ 1 ಬಂದರೆ ಒಂದು ವರ್ಷ ಕಳೆದೋಯ್ತು. ಆದರೂ ಸರ್ಕಾರ ಏನೇನು ವಿಷಯ ಮಾಡ್ತದೆ, ಇದು ಸರಿಯಲ್ಲ. ನಾವು ಜನ ತಿರುಗಿದ್ದೇವೆ ಅಂದ್ರೆ ಸರ್ಕಾರಕ್ಕೂ ಉಳಿಯಲ್ಲ. ಹಾಗಾಗಿ ಏನಂದರೆ ತಾವು ಎಲ್ಲ ಎಚ್ಚರಿಕೊಳ್ಬೇಕು. ಎಚ್ಚರಿಕೊಂಡು ಈ ಜನಕ್ಕೆ ಅದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು. ಹಾಗೂ ನನ್ನ ಕುಲ ಬಾಂಧವರಿಗೆಲ್ಲ ನನ್ನ ಒಂದಿನ ಮಾದಿಗ ಸಮಾಜಕ್ಕೆ ತಾವೆಲ್ಲರೂ ಏನದ ಅಂದ್ರೆ ತಮ್ಮ ಅಂಥವ್ರಿಗೆ ಎಲ್ಲರಿಗೂ ಹೇಳ್ಕೊಂಡು ಗಾಡಿ ಆಗಲಿ ವ್ಯವಸ್ಥೆಯಲ್ಲಿ ಎಲ್ಲ ನಾವು ಅವ್ರಿಗೆ ಇದ್ದು ಕಮ್ಮಿ ಮಾಡೋಂಥ ವ್ಯವಸ್ಥೆ ಮಾಡ್ತೀವಿ. ಹಾಗಾಗಿ ಎಲ್ಲರೂ ಅಂದ್ರೆ ಹೆಚ್ಚಿನ ಜನಸಂಖ್ಯೆ ಸೇರಿ ಬೀದರ್ಗೆ ಏನಂದ್ರೆ ಡಿಸಿ ಮುತ್ತಿಗೆ ಹಾಕಂಥ ಸ್ಥಳದಲ್ಲಿ ಏನೋ 3,000-4,000 ಜನ ಎಲ್ಲ ಸೇರಿ ಬರಬೇಕು. ನಮ್ಮದೆಲ್ಲ ದಕ್ಷಿಣದಾಗಲಿ ನಮ್ಮ ಜಿಲ್ಲಾ ತುಂಬ ಎಲ್ಲ ಮಾದಿಗರಿಗೆ ನನ್ನೊಂದು ಮನವಿ ಇದೆ. ಯಾವುದೇ ಪಕ್ಷಪಾತ ಬೇಡ, ಯಾವುದೂ ಧರ್ಮ ಯಾವುದೂ ಧರ್ಮ ಬಗ್ಗೆ ಮಾತಾಡಬೇಡ್ರಿ. ಎಲ್ಲರೂ ನಮ್ಮವರು ಆಗಿ ಸಮಾಜದೆಲ್ಲ ಒಗ್ಗಟ್ಟಾಗಿ ಎಲ್ಲರೂ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಹೇಳಿ ನನ್ನೊಂದು 2 ಮಾತು ಹೇಳಿ ಮುಗಿಸ್ತೇನೆ. ಜೈ ಮಾದಿಗ, ಜೈ ಜೈ ಮಾದಿಗ. ನಾನು ಚಿಟಗುಪ್ಪ ತಾಲೂಕಿನ ಮಾದಿಗ ದಂಡ ಹೋರಾಟ ಸಮಿತಿಯ ತಾಲೂಕು ಅಧ್ಯಕ್ಷನಾಗಿ 2 ಮಾತಾಡ್ತೇನೆ. ಜೈ ಮಾದಿಗ, ಜೈ ಜೈ ಮಾದಿಗ. ಇವತ್ತಿನ ಪತ್ರಿಕಾಗೋಷ್ಠಿಯ ಕರೆಯುವ ಕಾರಣವೇನೆಂದರೆ, ಸುಮಾರು 35 ವರ್ಷಗಳ ಮಾದಿಗರ ಹೋರಾಟದ ಒಂದು ಪ್ರತಿಫಲವು ಮಾನ್ಯ ಸುಪ್ರೀಂ ಕೋರ್ಟು 7 ಸದಸ್ಯರ 7 ಜಡ್ಜರ ಒಂದು ತೀರ್ಪು ಆಗಸ್ಟ್ 1ನೇ ತಾರೀಕು 2024ರಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆದೇಶ ಹೊರಡಿರುತ್ತದೆ. ಆದೇಶ ಏನೆಂದರೆ, ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಆಯಾ ರಾಜ್ಯಗಳಿಗೆ ಕೊಡುವುದಕ್ಕೆ ಅಧಿಕಾರವಿದೆ ಎಂಬುದಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆದೇಶ ಹೊರಡಿಸುತ್ತದೆ. ಆದರೆ ಈ ಬರುವ 1ನೇ ಆಗಸ್ಟ್ಗೆ ಸುಮಾರು 1 ವರ್ಷ ಕಾಲ ಮುಗಿಯೋಕೆ ಬಂದಿರ್ತದೆ. ಆದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಈ ಒಳ ಮೀಸಲಾತಿಯನ್ನು ಮಾದಿಗ ಜನರಿಗೆ ಕೊಡದೆ ಇದಕ್ಕೇನಪ್ಪ ಅಂದ್ರೆ ಕಾಲಹರಣ ಮಾಡ್ತಾ ಇದೆ, ಮಾದಿಗರಿಗೆ ತುಳಿತಕ್ಕಂಥ ಕೆಲಸ ಮಾಡ್ತಾ ಇದೆ. ಅದಕ್ಕಾಗಿ ಏನಪ್ಪ ಅಂದರೆ ನಾವು ಬರುವ 1ನೇ ಆಗಸ್ಟ್ರಂದು ಉಗ್ರ ಪ್ರತಿಭಟನೆಯನ್ನು ಆಯಾ ಜಿಲ್ಲೆಗಳಲ್ಲಿ ಏನಪ್ಪ ಅಂತಂದರೆ ಹಮ್ಮಿಕೊಂಡಿದ್ದೇವೆ. ಆ ಉಗ್ರ ಪ್ರತಿಭಟನೆ ಯಾವ ರೀತಿ ಎಂಬುದಾಗಿ ನೋಡುವಾಗ, ಆ ಉಗ್ರ ಪ್ರತಿಭಟನೆಯಲ್ಲಿ ಸರ್ಕಾರದ ಒಂದು ಶವವನ್ನು ಮಾಡಿಕೊಂಡು ಹಾಗೂ ಅರೆಬತ್ತಲೆ ಮುಖಾಂತರವಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಮುತ್ತಿಗೆ ಹಾಕಂಥ ಕೆಲಸಗಳು ನಾವು ಮಾದಿಗರಾಗಿ ಮಾಡ್ತಾ ಇದ್ದೇವೆ. ಯಾಕಂದರೆ ನಮ್ಮ ನೆರೆ ರಾಜ್ಯಕ್ಕೆ ನೋಡಬೇಕಾದ್ರೆ ತೆಲಂಗಾಣದಲ್ಲಿ ಹಾಗೂ ಹರಿಯಾಣದಲ್ಲಿ ಈಗಾಗಲೇ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಒಳ ಮೀಸಲಾತಿ ಜಾರಿ ಮಾಡಿದ್ದಾರೆ. ಆದರೆ ನಮ್ಮ ಕರ್ನಾಟಕ ಸರ್ಕಾರವು ನಮ್ಮ ಮಾದಿಗರ ಬಹಳ ಅನ್ಯಾಯ ಮಾಡ್ತಾ ಇದೆ, ಮಲ್ತಾಯ ಒಂದು ಧೋರಣೆಯನ್ನು ತೋರ್ತಾ ಇದೆ. ಅದಕ್ಕಾಗಿ ಏನಪ್ಪ ಅಂದರೆ ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ಮುಖಾಂತರಾಗಿ ಎಲ್ಲ ನಮ್ಮ ಮಾದಿಗ ಜನಾಂಗದವರಿಗೆ ಎಚ್ಚರಿಸ್ತಾ ಇದ್ದೀವಿ. ಮಾದಿಗ ಜನಾಂಗದವರಿಗೆ ಕರೆ ಕೊಡ್ತಾ ಇದ್ದೀವಿ. ಏನಂದರೆ 1ನೇ ತಾರೀಕು ಆ ಪ್ರತಿಭಟನೆಯಲ್ಲಿ ತಾವೆಲ್ಲರೂ ಭಾಗಿಗಳಾಗಬೇಕೆಂಬುದಾಗಿ ಈ ಪತ್ರಿಕಾಗೋಷ್ಠಿ ಮುಖಾಂತರವಾಗಿ ಕರೆ ಕೊಡ್ತಾ ಇದ್ದೇವೆ. ಒಂದು ಏನಂತಂದರೆ ಆಗಸ್ಟ್ 1ರಂದು ಬೀದರ್ ಜಿಲ್ಲಾ ಒಂದು ಮುತ್ತಿಗೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಎಲ್ಲ ಒಂದು ನಮ್ಮ ಮಾದಿಗ ಸಮಾಜದವರು ಮತ್ತು ಎಲ್ಲ ಸಮಾಜದವರು ಎಲ್ಲ ಸೇರಿ 1ನೇ ಆಗಸ್ಟ್ದಂದು ಅರೆಬತ್ತಲೆ ಹೋರಾಟವನ್ನು ನಾವು ಬೀದರ್ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ. ಇದಕ್ಕೆ ಅಂತಂದ್ರೆ ನಮ್ಮ ಮಾದಿಗ ಸೋದರರು ಎಲ್ಲ
ಆಯಾ ತಾಲೂಕಿನ ಎಲ್ಲ ಮಾದಿಗ ಸಮಾಜದವರು ಈ ಒಂದು ಕಾರ್ಯಕ್ರಮಕ್ಕೆ ಒಗ್ಗಟ್ಟು ನಮ್ಮ ಒಳ ಮೀಸಲಾತಿಗಾಗಿ ಸರ್ಕಾರ ನಮಗೇನು ಮಧ್ಯಂತರ ಮಾಡಿ ಏನಂತಂದ್ರೆ ಇದು ಒಳ ಮೀಸಲಾತಿ ಕೊಡ್ತಾ ಇಲ್ಲ. ಅದಕ್ಕಾಗಿ ನಾವೇನಂತಂದ್ರೆ ಎಲ್ಲ ಒಂದು ಸಮಾಜದವರು ಸೇರಿ ಈ ಒಂದು ಹೋರಾಟ ಏನಂತಂದ್ರೆ ನಾವು ಭಾಳ ಉಗ್ರವಾಗಿ ಬೀದರ್ ಜಿಲ್ಲೆಯಲ್ಲಿ ಯಾವತ್ತೂ ಆಗ್ಬಾರ್ದು ಆ ಥರ ಏನಂತಂದ್ರೆ 1ನೇ ತಾರೀಕು ನಾವು ಮಾಡ್ತೇವೆ ಅಂತೇಳಿ ಎಲ್ಲ ಸಮಾಜದವರು ಒಂದು ಸಾವಿರದಿಂದ 3,000 ಜನ ಸೇರುವಂಥ ಒಂದು ಕಾರ್ಯಕ್ರಮ ನಾವು ಮಾಡಬೇಕಾಗಿದೆ. ಅದಕ್ಕಾಗಿ ಎಲ್ಲ ನಮ್ಮ ತಾಲೂಕಿನ ಚುರುಗುಪ್ಪ ತಾಲೂಕಿನ ಮಾದಿಗ ಸಮಾಜದವರು ಸೇರಬೇಕಾಗಿ ಅವರಲ್ಲಿ ಮನವಿ ಮಾಡಿಕೊಡ್ತಾ ಈ ಸಂದರ್ಭದಲ್ಲಿ ರಾಜು ಮುಸ್ತರಿ, ಬಸವರಾಜ ನಿರ್ನ, ಸಿಮೋನ್ ಉಡ್ಬಾಳ್, ಪುಟ್ಟರಾಜ್ ಈಟಗ, ಶ್ರೀಮಂತ ಮೇತ್ರಿ, ರಾಜ್ಕುಮಾರ್ ವಳಕಿಂಡಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಜೀಶ್ ಲಂಪೂನೂರ್, ಭಾರತ ವೈಭವ ನ್ಯೂಸ್, ಚಿಟಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.